ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದಲ್ಲಿ, ಪ್ರಜಾಗರ ಪರ್ವದಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾನೆ ವಿದುರ. ಬಹಳ ಸುಂದರವಾದಂತಹ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಆ ಉಪದೇಶದಲ್ಲಿ ಮನುಷ್ಯ ಪಾಪಂ ಕುರುವನ್ ಪಾಪಕೀರ್ತಿ ಪಾಪಮೇವಾಶ್ನುತೆ ಫಲಂ, ಪುಣ್ಯಂ ಕುರುವನ್ ಪುಣ್ಯಕೀರ್ತಿ ಪುಣ್ಯಮತ್ಯಂತಮಶ್ನುತೆ. ಸುಂದರವಾದ ಉಪದೇಶ. ಮನುಷ್ಯ ಸಾಮಾನ್ಯವಾಗಿ ಪುಣ್ಯಕ್ಕೆ ಮನಹರಿಸಬೇಕು. ಪುಣ್ಯವನ್ನೇ ನಾನು ಮಾಡಬೇಕು ಅಂತ ಸಂಕಲ್ಪ ಮಾಡಬೇಕು. ಮನುಷ್ಯನ ಸಂಕಲ್ಪದಂತೆ ಮುಂದೆ ಅವನಿಂದ ಕಾರ್ಯವಾಗಬೇಕಾಗಿದೆ. ಸಂಕಲ್ಪ ಅದು ನಮ್ಮ ಪ್ರವೃತ್ತಿಗೆ ಚಾನಲೈಸ್ ಮಾಡುತ್ತೆ, ದಾರಿಯನ್ನು ತೋರಿಸಿಕೊಡ್ತದೆ. ನಮ್ಮ ಮನುಷ್ಯನ ಮನಸ್ಸಿನಲ್ಲಿ ಸಂಕಲ್ಪವೇ ಒಳ್ಳೆಯದಿರುವುದಿಲ್ಲ, ಬಹಳ ಕಷ್ಟ. ಸಂಕಲ್ಪ ಒಳ್ಳೆಯದಾದ ಮೇಲೆ ಒಳ್ಳೆ ಪ್ರಯತ್ನವನ್ನು ಮಾಡಲಿಕ್ಕೆ ಆಸ್ಪದ ಇದೆ, ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿದೆ, ಮುಂದೆಲ್ಲ ಒಳ್ಳೆಯದಾಗತ್ತೆ. ಸಂಕಲ್ಪವೇ ನಮ್ಮಲ್ಲಿರುವುದಿಲ್ಲ. ನಮ್ಮಲ್ಲಿ ಒಳ್ಳೆಯ ಸಂಕಲ್ಪವೇ ಇರುವುದಿಲ್ಲ. ಆ ಸಂಕಲ್ಪ ಸ್ವಾಭಾವಿಕವಾಗಿ ಒಳ್ಳೆಯ ಕೆಲಸಕ್ಕೆ ತೊಡಗುತ್ತೇವೆ, ಇಲ್ಲದೆ ತೊಡಗಲಿಕ್ಕಾಗುವುದಿಲ್ಲ. ಬಹಳ ಮಹತ್ವದ್ದು. ಸಂಕಲ್ಪಕ್ಕೆ ಶ್ರಮವಿಲ್ಲ, ವ್ಯಯ ಇಲ್ಲ, ದೇಹದ ಆಯಾಸ ಇಲ್ಲ, ಹಣದ ವೆಚ್ಚ ಇಲ್ಲ, ಯಾರು ಬೈಯೋದಿಲ್ಲ, ಏನಿಲ್ಲ. ಆದರೂ ನಾವು ಸಂಕಲ್ಪ ಮಾಡೋದಿಲ್ಲ. ಒಂದು 100 ಸಂಕಲ್ಪಗಳನ್ನು, ಶಾಸ್ತ್ರ ಹೇಳಿದಂತೆ 100 ಸಂಕಲ್ಪಗಳನ್ನು, 108 ಸಂಕಲ್ಪಗಳು. ಮೊದಲನೇದ್ದು ಪುಣ್ಯತೀರ್ಥ ನಿಷೇವನ. ನಾನು ಕಾಶಿಗೆ ಹೋಗ್ತೇನೆ, ಬದರಿಗೆ ಹೋಗಬೇಕು, ತಿರುಪತಿಗೆ ಹೋಗಬೇಕು, ಉಡುಪಿಗೆ ಹೋಗಬೇಕು, ಶ್ರೀರಂಗಕ್ಕೆ ಹೋಗಬೇಕು ಅಂತ ಸದಾ ಸಂಕಲ್ಪವನ್ನು ಮಾಡ್ತಾ ಇದ್ರೆ ಅದು ಒಳ್ಳೆಯ ಸಂಕಲ್ಪ, ಅದಕ್ಕಂತೂ ಚಿಂತೆ ಇಲ್ಲ. ತೀರ್ಥಯಾತ್ರೆಗೆ ಹೋಗುವುದಕ್ಕೆ ಹೊತ್ತು ಬೇಕು, ದೇಹದ ಆಯಾಸವಾಗತ್ತೆ, ಹಣದ ವೆಚ್ಚವಾಗತ್ತೆ. ಸಂಕಲ್ಪಕ್ಕೆ ಎಷ್ಟಪ್ಪ ವೆಚ್ಚ ಆಗತ್ತೆ? ಏನಿಲ್ಲಲ್ಲ. ಆ ಸಂಕಲ್ಪವನ್ನು ಯಾಕೆ ಮಾಡಬಾರದು? ಸಂಕಲ್ಪ ಪ್ರಾರಂಭ ಮಾತ್ರಂ ಇಚ್ಛಾವಾ ವಿಷ್ಣು ಧರ್ಮೇನ ನಿಷ್ಫಲ. ಶಾಸ್ತ್ರ ಹೇಳುವ ಮಾತು, ಶ್ರೀಮದ್ ಆಚಾರ್ಯರು ಹೇಳಿದ ಮಾತು, ಒಳ್ಳೆಯ ಸಂಕಲ್ಪವನ್ನು ಮಾಡಿದರೆ ತಪ್ಪೇನಿದೆ? ನಿಮ್ಮ ನೆರೆಹೊರೆಯಲ್ಲಿ ಸುತ್ತಲೂ ನೋಡಿದಲ್ಲಿ ಬಡವರಿದ್ದಾರೆ, ಕಷ್ಟದಲ್ಲಿದ್ದಾರೆ, ರೋಗಿಗಳಿದ್ದಾರೆ, ಅನೇಕ ಸಮಸ್ಯೆಯಲ್ಲಿದ್ದವರು. ಆ ಸಮಸ್ಯೆಗಳನ್ನು ಬಿಡಿಸ್ತೀನಿ, ಅವರ ರೋಗವನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಂಕಲ್ಪ ಮಾಡಲಿಕ್ಕೆ ಏನು ತಪ್ಪಿದೆ? ತಂದೆ ತಾಯಿ ಸೇವೆ ಮಾಡ್ತೀನಿ, ಅವರು ಹೇಳಿದ ಮಾತನ್ನು ಕೇಳ್ತೀನಿ. ಸಂಕಲ್ಪ ಯಾಕೆ ಮಾಡಬಾರದು? ಹೀಗೆ 108 ಸಂಕಲ್ಪಗಳನ್ನು ಬರೆದು ನಿತ್ಯ, ಅದು ಮೆಕ್ಯಾನಿಕ್ ಆಗಬಾರದು. ಅಂತೂ ಆಗದೇ ಇದ್ದಂತೆ ಅದನ್ನು ನಿತ್ಯದಲ್ಲಿ ಆ ಸಂಕಲ್ಪಗಳನ್ನು, ಶುಭ ಸಂಕಲ್ಪಗಳನ್ನು ನಮ್ಮ ಮನಸ್ಸಿನಲ್ಲಿ ಮಾಡ್ತಾ ಇದ್ರೂ ಕೂಡ ಒಳ್ಳೆಯದಾಗ್ತದೆ, ಹಿತವಾಗಲೇಬೇಕು. ಮನುಷ್ಯನ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಕಡಿಮೆ ಆಗ್ತಾ ಹೋಗ್ತವೆ. ಆದ್ದರಿಂದ ಪುಣ್ಯಂ ಕುರುವನ್, ಪುಣ್ಯದ ಸಂಕಲ್ಪವನ್ನು ಮಾಡಿ ಪುಣ್ಯವನ್ನು ಮಾಡಿದ ಮನುಷ್ಯ ಪುಣ್ಯದ ಕೀರ್ತಿಯನ್ನು ಗಳಿಸ್ತಾನೆ. ಪುಣ್ಯ ಕೀರ್ತಿಯನ್ನು ಗಳಿಸಿದ ಅಂತಾದರೆ ಪುಣ್ಯದ ಲೋಕವನ್ನು ಪಡಿತ, ಸ್ವರ್ಗಲೋಕಾದಿಗಳನ್ನು ಪಡಿತ. ಪಾಪಕೀರ್ತಿ ಪಾಪಮೇವಾಶ್ನುತೆ ಫಲಂ. ಪಾಪ ಸಂಕಲ್ಪವನ್ನು ಮಾಡ್ತಾನೆ, ಕೆಟ್ಟ ದಾರಿಯಲ್ಲಿ ಹೋಗ್ತಾನೆ, ಅದೇ ಕೆಟ್ಟದ್ದಾಗತ್ತೆ ಅವನಿಗೆ. ಕೀರ್ತಿಯೂ ಕೆಟ್ಟದ್ದು ಬರ್ತದೆ, ದುಃಖವನ್ನೇ ಅನುಭವಿಸ್ತಾನೆ. ತಸ್ಮಾತ್ ಪಾಪಂ ನ ಕುರುವೀತ. ಆದ್ದರಿಂದ ಮನುಷ್ಯ ಪಾಪವನ್ನು ಮಾಡಬಾರದು. ನಷ್ಟಪ್ರಜ್ಞ ಪಾಪಮೇವ ನಿತ್ಯಮಾರಭತೆ ನರಃ. ಯಾವನು ವಿವೇಕ ಕಳಕೊಳ್ಳುತ್ತಾನೋ ಪಾಪವನ್ನೇ ಮಾಡ್ತಾನೆ.
ಯಾವನಿಗೆ ವಿವೇಕ ಇಲ್ಲ, ತಿಳುವಳಿಕೆ ಇಲ್ಲ, ಏನು ಮಾಡಬೇಕು ಏನು ಮಾಡಬಾರದು ಅಂತ ಗೊತ್ತಿಲ್ಲ, ಆ ಜ್ಞಾನವನ್ನು ಕಳ್ಕೊಂಡ ಮನುಷ್ಯ ನಿತ್ಯದಲ್ಲಿ ಪಾಪವನ್ನೇ ಮಾಡ್ತಾನೆ, ಹಠದಿಂದ ಪಾಪವನ್ನು ಮಾಡ್ತಾನೆ. ಮನುಷ್ಯ ಪಾಪವನ್ನು ತಪ್ಪಿಸಬೇಕಾದ್ರೆ ಜ್ಞಾನವನ್ನು ಬೆಳೆಸ್ಕೋಬೇಕು. ಅದರಿಂದ ಮನುಷ್ಯನಿಗೆ ಸಾಕಷ್ಟು ಪಾಪಗಳು ಹೋಗ್ತವೆ. ಪುಣ್ಯಂ ಪ್ರಜ್ಞಾಂ ವರ್ಧಯತಿ ಕ್ರಿಯಮಾಣಂ ಪುನಃ ಪುನಃ ವೃದ್ಧ ಪ್ರಜ್ಞ ಪುಣ್ಯಮೇವ ನಿತ್ಯಮಾರಭತೆ ನರಹ. ನಮಗೆ ಯಾಕೆ ಒಳ್ಳೆ ಜ್ಞಾನ ಇಲ್ಲ? ಶಾಸ್ತ್ರ ಹೇಳ್ತದೆ, ಮಹಾಭಾರತ ಹೇಳ್ತದೆ, ಪುಣ್ಯ ಇಲ್ಲ ಆದ್ದರಿಂದ ಒಳ್ಳೆ ಜ್ಞಾನ ಇಲ್ಲ, ಒಳ್ಳೆ ಜ್ಞಾನ ಇಲ್ಲ ಆದ್ದರಿಂದ ಪುಣ್ಯವಿಲ್ಲ. ಇಟ್ ಇಸ್ ಎ ವಿಷಸ್ ಸರ್ಕಲ್ ಅಂತ ಅಂತಾರಲ್ಲ, ಹಾಗೆ ಇದು ವಿಷಸ್ ಸರ್ಕಲ್ ಅಲ್ಲ, ಇದು ವರ್ಚುವಸ್ ಸರ್ಕಲ್. ಇಟ್ ಈಸ್ ಎ ಸರ್ಕಲ್. ಈ ಪುಣ್ಯ ಇದ್ರೆ ಜ್ಞಾನ ಬರ್ತದೆ, ಜ್ಞಾನವಿದ್ದರೆ ಪುಣ್ಯವನ್ನು ಗಳಿಸ್ತಾನೆ. ಪುಣ್ಯದಿಂದ ಜ್ಞಾನ, ಜ್ಞಾನದಿಂದ ಪುಣ್ಯ. ಹಾಗಾಗಿ ಈ ಚಕ್ರವನ್ನು ಭೇದಿಸಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಯಾವುದಾದ್ರೂ ಒಂದನ್ನು ಹಿಡಿಬೇಕು, ಯಾವುದಾದ್ರೂ ಒಂದನ್ನು ಹಿಡಿಬೇಕು. ಆಗ ಮನುಷ್ಯನಿಗೆ ಅದು ಸಾಧ್ಯವಾಗುತ್ತೆ, ಇಲ್ಲದಿದ್ರೆ ಆಗುವುದಿಲ್ಲ. ಅದಕ್ಕಾಗಿ ಶಾಸ್ತ್ರ ಹೇಳ್ತದೆ, ಪುಣ್ಯಂ ಪ್ರಜ್ಞಾಂ ವರ್ಧಯತಿ ಕ್ರಿಯಮಾಣಂ ಪುನಃ ಪುನಃ. ಮೇಲಿಂದ ಮೇಲೆ ನೀವು ಪುಣ್ಯವನ್ನು ಮಾಡ್ತಾ ಹೋದ್ರಿ ಅಂತಾದರೆ ಅದು ನಿಮ್ಮ ವಿವೇಕವನ್ನ ಸ್ಥಿರಗೊಳಿಸ್ತದೆ, ಗಟ್ಟಿ ಮಾಡ್ತದೆ. ಮನುಷ್ಯ ಏನ್ ತಿಳಿದಿದ್ದಾನೆ ನೋಡಿ, ಆ ತಿಳಿದಿದ್ದಕ್ಕೆ ಸಪೋರ್ಟ್ ಬೇಕು ಅಂತಂದ್ರೆ ಅವನ ಕ್ರಿಯೆಯಿಂದ ಸಪೋರ್ಟ್, ಕರ್ಮದಿಂದ ಸಪೋರ್ಟ್. ಒಳ್ಳೆ ಕರ್ಮವನ್ನು ಮಾಡಿದ ಅಂತಾದರೆ ಆಗ ಅವನ ಸಂಕಲ್ಪಕ್ಕೆ, ಅವನ ತಿಳುವಳಿಕೆಗೆ ಒಳ್ಳೆ ಬಲ. ಇಲ್ಲದೆ ಆದರೆ ಬಲವಿಲ್ಲ, ಅದು ದುರ್ಬಲ, ಅದು ದುರ್ಬಲ. ಹಾಗಾಗಿ ಉತ್ತಮವಾದ ಬಲಿಷ್ಠವಾದಂತಹ ಜ್ಞಾನ ಅಂತಾಗಬೇಕಾದರೆ ಕ್ರಿಯೆ ಬೇಕು. ಅದಕ್ಕಾಗಿ ಹೇಳಿದ್ರು, ವೃದ್ಧ ಪ್ರಜ್ಞ ಪುಣ್ಯಮೇವ ನಿತ್ಯಮಾರಭತೆ ನರಃ. ಅಸೂಯಕೋ ದಂಡಶೂಕೋ ನಿಷ್ಠುರೋ ವೈರಕೃಚ್ಛಟಃ ಸಕೃಚ್ಛಂ ಮಹದಾಪ್ನೋತಿ ನಚಿರಾತ್ ಪಾಪಮಾಚರಂ ದಿವಸೇನೈವ ತುರ್ಯಾದ್ ಯೇನ ರಾತ್ರೌ ಸುಖಂ ವಸೆ. ಹಗಲಿನಲ್ಲಿ ಎಂಥ ಕೆಲಸ ಮಾಡಬೇಕು? ಯಾವ ಕೆಲಸವನ್ನ ಮಾಡುವುದರಿಂದ ರಾತ್ರಿ ಆನಂದವಾಗಿ ನಿದ್ರೆ ಹತ್ತಬಹುದು ಅಂಥ ಕೆಲಸವನ್ನು ಮಾಡು. ರಾತ್ರಿ ಹೀಗೆ ಮಾಡು, ಯಾವ ಅರ್ಥಾತ್ ಹಗಲೆಲ್ಲ ಕೆಟ್ಟ ಕೆಲಸ ಮಾಡಿ ರಾತ್ರಿ ಪಶ್ಚಾತ್ತಾಪನೂ ಪಡಬೇಡ, ದುಃಖವನ್ನೂ ಅನುಭವಿಸಬೇಡ. ಅಷ್ಟಮಾಸೇನ ತತ್ಕುರ್ಯಾತ್ ಏನ ವರ್ಷಾಹ ಸುಖಂ ವಸೇತ್. 8 ತಿಂಗಳು ನಿನಗೆ ಅವಕಾಶ ಇದೆ. ಬೇಕಾದಷ್ಟು ದುಡಿ, ಕಷ್ಟಪಡು, ಶ್ರಮಿಸು, ಒಳ್ಳೆ ಸಂಪಾದನೆ ಆಗುತ್ತೆ. 4 ತಿಂಗಳು ಮಳೆಗಾಲದಲ್ಲಿ ಏನು ವ್ಯಾಪಾರ ಮಾಡಲಿಕ್ಕೆ ಆಗುವುದಿಲ್ಲ, ಕೆಲಸ ಆಗುವುದಿಲ್ಲ, ಆಗ ಕೂತ್ಕೊಂಡು ಊಟ ಮಾಡು. ಅಷ್ಟಮಾಸೇನ ತತ್ಕುರ್ಯಾತ್ ಏನ ವರ್ಷಾಹ ಸುಖಂ ವಸೆ. ಅಂದ್ರೆ ಕೆಲಸ ಮಾಡದಿರುವ ಕಾಲದಲ್ಲಿ ಹೊಟ್ಟೆಗೆ ಏನು ಅಂತ ಚಿಂತೆ ಮಾಡದಿದ್ದಂತೆ 8 ತಿಂಗಳು ಬೇರೆ ಕಾಲದಲ್ಲಿ ಗಳಿಸು, ಸಂಪಾದನೆ ಮಾಡು. ಪೂರ್ವೇ ವಯಸ್ಸಿ ತತ್ಕುರ್ಯಾತ್ ಏನ ವೃದ್ಧ ಸುಖಂ ವಸೆ. ಸಣ್ಣ ವಯಸ್ಸಿನಲ್ಲಿ ಅದನ್ನು ಮಾಡಬೇಕು. ಯಾವುದನ್ನ ವೃದ್ಧನಾದ ಮೇಲೆ ಸುಖವಾದ ಪೆನ್ಷನ್ನಿನಿಂದ ಮಾಡಿಟ್ಟ ಕೂಡಿಟ್ಟ ಹಣದಿಂದ ಆನಂದವಾಗಿ ಕಾಲ ಕಳೆಯಬಹುದು, ಅಂಥ ಹಣವನ್ನು ನೀನು ಗಳಿಸು, ಅಂಥ ಹಣವನ್ನು ನೀನು ಗಳಿಸು. ಪೂರ್ವೇ ವಯಸ್ಸಿ ತತ್ಕುರ್ಯಾತ್ ಏನ ವೃದ್ಧ ಸುಖಂ ವಸೆ. ಮುದುಕನಾದ ಮೇಲೆ ಸುಖವಾಗಿ ಬಾಳುವುದಕ್ಕೆ ಏನು ಬೇಕೋ ಅದನ್ನು ಚಿಕ್ಕ ವಯಸ್ಸಿನಲ್ಲಿ ನೀನು ಗಳಿಸು. ಯಾವ ಜೀವಂತು ತತ್ಕುರ್ಯಾತ್ ಏನ ಪ್ರಯತ್ಯ ಸುಖಂ ವಸೆ. ಇಡೀ ಜೀವನದಲ್ಲಿ ಅದನ್ನು ಮಾಡು, ಯಾವುದರಿಂದ ನೀನು ಸತ್ತ ಮೇಲೆ ಸುಖವನ್ನು ಅನುಭವಿಸ್ತಿ ಅದನ್ನು ಮಾಡು. ಹೇಗೆ ಹೇಗೆ ಹಗಲೆಲ್ಲ ಮಾಡಿದ್ದು ರಾತ್ರಿಯಲ್ಲಿ ಸುಖವನ್ನು ಅನುಭವಿಸುವುದಕ್ಕೆ ಕಾರಣವಾಗಬೇಕೋ, ರಾತ್ರಿಯಲ್ಲಿ ಸುಖವನ್ನು ಕೊಡುವಂತಹ ಕೆಲಸವನ್ನು ನೀನು ಹಗಲೆಲ್ಲ ಮಾಡು ಅಂತ. ಹೇಗೋ 4 ತಿಂಗಳು ಕೂತ್ಕೊಂಡು ಸುಖವಾಗಿ ತೊಂದರೆಯಾಗಿದ್ದಂತಹದ್ದನ್ನು 8 ತಿಂಗಳಲ್ಲಿ ಮಾಡಿ ಗಳಿಸು. ಹೇಗೋ
ಚಿಕ್ಕಂದಿನಲ್ಲಿ ನೀನು ಮಾಡಿ ಗಳಿಸಿದ್ದನ್ನ ವೃದ್ಧನಾಗಿ ನೀನು ಭೋಗಿಸಬಹುದು, ಅಂಥದ್ದನ್ನು ಮಾಡು ಅನ್ನುವುದು ಹೇಗೋ ಹಾಗೆ ಇಡೀ ಜನ್ಮ ಇಂಥದ್ದನ್ನ ಮಾಡಬೇಕು. ಯಾವುದನ್ನ ಮಾಡುವುದರಿಂದ ಜನ್ಮಾಂತರದಲ್ಲಿ ಲೋಕಾಂತರದಲ್ಲಿ ನಾವು ಸುಖವನ್ನು ಅನುಭವಿಸಬಹುದು, ಅಂಥದ್ದನ್ನು ಮಾಡಬೇಕು. ಆದ್ದರಿಂದ ಮನುಷ್ಯ ತನ್ನ ಜನ್ಮಾಂತರಕ್ಕೆ ಬೇಕಾಗಿರುವ ಸಾಧನೆ ಏನೋ ಬಹಳ ಹುಷಾರಾಗಿರಬೇಕು. ಈ ಜನ್ಮದಲ್ಲಿ ಹೇಳ್ತಿರ್ತಾನೆ, ನಾನೇನು ತಪ್ಪು ಮಾಡೇ ಇಲ್ಲ, ನನಗೆ ಯಾಕೆ ದುಃಖ ಬಂತು ಇಷ್ಟು ಅಂತಂತಾನೆ. ಮತ್ತೆ ಕೇಳ್ತಾನೆ, ಅನ್ಯಾಯವಾಯಿತು ನನಗೆ ಅಂತಂತಾನೆ. ಬಹಳ ದೊಡ್ಡ ಅನ್ಯಾಯವಾಯಿತು, ನಾನೇನಂತ ಅಪರಾಧ ಮಾಡಿದ್ದೀನಿ ಅಂತಂತಾನೆ. ದೇವರು ನನಗೆ ಅನ್ಯಾಯ ಮಾಡಿದ ಅಂತಂತಾನೆ. ದೇವರು ನನಗೆ ಅನ್ಯಾಯ ಮಾಡಿದ, ದೇವರು ನನಗೊಂದು ಚಾನ್ಸ್ ಕೊಡ್ಲಿಲ್ಲ ಅಂತಂತಾನೆ. ಏನ್ ಚಾನ್ಸ್ ಕೊಡ್ಬೇಕು ಇವನಿಗೆ ಏನು ಮುಟ್ಟಾಳನಿಗೆ ಚಾನ್ಸ್ ಕೊಡಬೇಕು ಹೇಳಿ ನೋಡೋಣ. ಇಡೀ ಜೀವನಕ್ಕೆ ಜೀವನ ಬರ್ಬಾದ್ ಮಾಡ್ತಾನೆ. ದೇವರಿಲ್ಲ, ಧರ್ಮವಿಲ್ಲ, ಶಾಸ್ತ್ರವಿಲ್ಲ, ಅನುಷ್ಠಾನವಿಲ್ಲ, ಭಕ್ತಿ ಇಲ್ಲ, ಮನಸ್ಸಿನಲ್ಲಿ ಶ್ರದ್ಧೆ ಇಲ್ಲ, ಇಡೀ ಜೀವನವನ್ನು ಅದರಲ್ಲಿ ಹಾಳು ಮಾಡಿದ. ಹಣವಾಯಿತು, ಭೋಗವಾಯಿತು, ಕುಟುಂಬವಾಯಿತು, ಪೋಷಣೆಯಾಯಿತು, ತನ್ನ ಹಣ ಗಳಿಸುವುದಕ್ಕಾಗಿ ಮೋಸವಾಯಿತು. ಇವುಗಳನ್ನು ಮಾಡಿ ಕಾಲ ಕಳೆದ, ಸಂಪಾದನೆ ಮಾಡಲಿಲ್ಲ ಪುಣ್ಯವನ್ನ, ಅಂದ್ರೆ ಆ ಪುಣ್ಯಕ್ಕೆ ತಕ್ಕಂತೆ ಸುಖ ಯಾಕೆ ಸಿಗುತ್ತೆ? ದೇವರು ನಮಗೆ ಯಾವಾಗಲೂ ಅನುಕೂಲ ಮಾಡಲಿ ಅಂತ ಅಪೇಕ್ಷೆ ಪಡ್ತೇವೆ ಹೊರತು ದೇವರ ಅನುಕೂಲ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಜ್ಜಾದ್ರೂ ಬೇಕಲ್ಲ. ಏನ್ ನಿಮಿತ್ತದಿಂದ ನಮಗೆ ಒಳ್ಳೆಯದು ಮಾಡಬೇಕು? ಅಂಥದ್ದು ಏನೂ ನಾವು ಗಳಿಸಿಲ್ಲ. ದೇವರು ಒಳ್ಳೆಯದು ಮಾಡಬೇಕು ಅಂತಂದ್ರೆ ಏನು? ಹಾಗಾಗಿ ದೇವರು ನಮಗೆ ಒಳಿತು ಮಾಡೇ ಮಾಡಿದ್ದಾನೆ, ದೇವರೇ ಒಳಿತೇ ಮಾಡಿದ್ದಾನೆ. ಇನ್ನೇನು ಕೆಟ್ಟದ್ದು ಮಾಡಿಯೇ ಇಲ್ಲ. ಅವನಿಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಬರುವುದೂ ಇಲ್ಲ. ಪುಣ್ಯವಂತರಿಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಬರುವುದಿಲ್ಲ, ಪಾಪವಂತರಿಗೆ ಒಳ್ಳೆಯದು ಮಾಡ್ಲಿಕ್ಕೆ ದೇವರಿಗೆ ಬರುವುದಿಲ್ಲ. ಅಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ ನಾಸ್ಯಾಪಗಚ್ಚೆ. ಪರಮಾತ್ಮನ ಸಂಕಲ್ಪ, ಅದಕ್ಕೇನು ಮಾಡ್ಲಿಕ್ಕಾಗುವುದಿಲ್ಲ. ಅವನ ನಿತ್ಯವಾದ ಶಾಶ್ವತಂ ವಚಃ ವೇದ. ಆ ವೇದದಲ್ಲಿ ಹೇಳಿದ್ದಕ್ಕೆ ತಕ್ಕಂತೆ ಸಾಧನೆ ಮಾಡಿದವರಿಗೆ ಸುಖವಿದೆ, ವೇದದಲ್ಲಿ ಹೇಳಿದ್ದಕ್ಕೆ ತಕ್ಕಂತೆ ಸಾಧನೆ ಮಾಡದಿದ್ದವರಿಗೆ ದುಃಖವಿದೆ. ಇಷ್ಟೇ. ಕಾನ್ಸ್ಟಿಟ್ಯೂಷನ್ ಅನ್ನ ಬಿಟ್ಟು ಸುಪ್ರೀಂ ಕೋರ್ಟಿನ ಜಡ್ಜು ಏನೂ ಮಾಡಲಾಗ. ಹಾಗೆ ಭಗವಂತ ವೇದಕ್ಕೆ ಅಂಥ ಸ್ಥಾನವನ್ನು ಕೊಟ್ಟಿಟ್ಟಿದ್ದಾನೆ. ವೇದವನ್ನು ಕಿತ್ತಾಕಿ ಭಗವಂತ ಹೊಸ ವೇದವನ್ನು ನಿರ್ಮಾಣ ಮಾಡಿ ಕಾನ್ಸ್ಟಿಟ್ಯೂಷನ್ ಅನ್ನ ಬದಲಾಯಿಸುವುದು, ಅದು ಮಾತ್ರ. ಲೆಜಿಸ್ಲೇಚರು ದೇವರ ಕೈಯಲ್ಲಿದೆ, ಜುಡಿಷಿಯರಿ ದೇವರ ಕೈಯಲ್ಲಿದೆ, ಎಕ್ಸಿಕ್ಯೂಷನ್ ದೇವರ ಕೈಯಲ್ಲಿದೆ. ಅದರಲ್ಲಿ ವಿವಾದವಿಲ್ಲ. ಆದರೆ ಭಗವಂತ ಒಂದು ಶಾಶ್ವತ ವಚಃ, ಅದು ಎಂದೆಂದಿಗೂ ಅಮೆಂಡ್ಮೆಂಟ್ ಆಗದಿರುವಂತಹ ವೇದದ ನಿರ್ಧಾರಕ್ಕೆ ಅದನ್ನು ಬಿಟ್ಟುಕೊಟ್ಟಿದ್ದಾನೆ. ಹಾಗಾಗಿ ವೇದಕ್ಕೆ ತಕ್ಕಂತೆ ನಾವಿರಬೇಕು. ಅಂದ್ರೆ ಭಗವಂತ ಅವಶ್ಯವಾಗಿ ನಮಗೆ ಅನುಕೂಲ ಮಾಡ್ತಾನೆ. ನಾವು ಮಾಡಿಲ್ಲ, ದೇವರು ನಮಗೆ ಮಾಡುವುದಿಲ್ಲ. ಆದ್ದರಿಂದ ಆ ಮಾತು ಬಹಳ ಚೆನ್ನಾಗಿ ತಿಳಿಬೇಕು. ಯಾವ ಕುರಿಯಾತ್ ಏನ ಪ್ರೇತ್ಯ ಸುಖಂ ವಸೆ. ಜನ್ಮಾಂತರದಲ್ಲಿ ನಮಗೆ ಹಿತವಾಗಬೇಕಾದರೆ ಈ ಜನ್ಮದಲ್ಲಿ ಕೆತ್ತಬೇಕು, ಕೊಡಬೇಕು, ಮಾಡಬೇಕು ಅಂದರೆ ಜನ್ಮಾಂತರದಲ್ಲಿ ಉಂಟು, ಇಲ್ಲ ಅಂದ್ರೆ ಇಲ್ಲ, ಇಲ್ಲ ಅಂದ್ರೆ ಇಲ್ಲ. ಸುತರಾಂ ಇವತ್ತು ಗಳಿಸಿದ್ದು ಇವತ್ತಿಗೆ, ಇವತ್ತು ಗಳಿಸಿದ್ದು ಇವತ್ತಿಗೆ. ನಾವೇನು ಲೌಕಿಕವಾಗಿ ಏನು ಸಂಪಾದನೆ ಮಾಡ್ತೇವೆ ಅದೆಲ್ಲ ಇವತ್ತಿನ ಕಾಲಕ್ಕೆ ಹೊಟ್ಟೆಗೆ ನನಗೆ ಸಾಧನೆ. ಆದರೆ ಜನ್ಮಾಂತರಕ್ಕೆ ನನಗೇನು ಬರುವುದಿಲ್ಲ. ಒಬ್ಬ ಬ್ರಾಹ್ಮಣ ಒಂದು ಊರಿಗೆ ಬಂದ. ದೇವಸ್ಥಾನದಲ್ಲೂ ತೀರ್ಥಕ್ಷೇತ್ರದ ಒಂದು ಯಾವುದೋ ನದಿಗೆ ಹೋದಾಗಲೂ ಒಬ್ಬ ಬ್ರಾಹ್ಮಣ ಊರಿನಿಂದ, ಬೇರೆ ಊರಿನಿಂದ ಬಂದಿದ್ದ. ಒಬ್ಬ ಗೃಹಸ್ಥ, ಸದ್ಗೃಹಸ್ಥ, ಪಾಪ ಸಾತ್ವಿಕ ಮುದುಕ, ಅವನು ಬಂದಿದ್ದ. ಸ್ನಾನ ಮಾಡ್ತಾ ಇರುವಾಗ ಸಂಕಲ್ಪ ಮಾಡಿಸಿರಿ ಅಂತ ಹೇಳಿದ. ಸಂಕಲ್ಪ ಮಾಡಿಸಿದ್ರು, ದಕ್ಷಿಣೆ ಕೊಟ್ಟ, ನಮಸ್ಕಾರ ಆಯಿತು. ಏನು ಸ್ವಾಮಿ ನೀವೆಲ್ಲಿರ್ತೀರಿ? ಇಲ್ಲೇ ನಾವು ಇದೇ ಊರಲ್ಲಿ ಇರೋರು ನಾವು. ನೀವೆಲ್ಲಿಂದ ಬಂದಿರಿ? ನಾವು ಇಂಥ ಊರಿನಿಂದ ಬಂದಿದ್ದೇವೆ. ನಮ್ಮ ಮನೆಗೆ ಬರಬೇಕು ನೀವು. ಬಹಳ ಸಂತೋಷ, ಬ್ರಾಹ್ಮಣರು ತಾವು ಬಂದಿದ್ದೀರಿ, ನಮ್ಮ ಮನೆಗೆ ನೀವು ಬರಬೇಕು. ಅವಶ್ಯವಾಗಿ ಬರ್ತೀನಪ್ಪ, ಚಿಂತೆ ಇಲ್ಲ. ಆಯಿತು ಅಂತ ಹೇಳಿ ಅವನ ಅಂಧಿಕ ಇಬ್ಬರು ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. ಬರ್ತಾ ಇರುವಾಗ ದಾರಿಯಲ್ಲಿ ನಡೀತಾ ಬಂದ.
ಬಂದಾಗ ಬ್ರಾಹ್ಮಣ ಕೇಳಿದ, ನೀವು ಯಾರು, ಏನು, ನೀವು ಎಷ್ಟು ಸಂಪಾದನೆ ಮಾಡಿದ್ದೀರಿ, ಎಷ್ಟು ಜನ ನಿಮಗೆ ಮಕ್ಕಳು, ಎಂಥ ಮನೆ ಇದೆ, ಏನು ಕುಟುಂಬ, ಎಲ್ಲ ಪರಿಚಯವನ್ನು ಕೇಳಿಕೊಂಡ. ಎಲ್ಲ ಪರಿಚಯವನ್ನು ಕೇಳಿದಾಗ ನಾನು ಇಡೀ ಜೀವನ ಏನು ಬಹಳ ಸಂಪಾದನೆ ಮಾಡಲಿಕ್ಕಾಗಲಿಲ್ಲ, ನಾನು ಗಳಿಸಿದ್ದು ನನ್ನ ಹಣ ಅಂತ ನಾನು ಹೇಳಬೇಕಾದರೆ 2 ಲಕ್ಷ, ಹೆಚ್ಚಿಗೆ ನನಗೆ ಆಗಲಿಲ್ಲ, ಅಷ್ಟೇ ನಂದು, ನನಗೆ ಒಬ್ಬ ಮಗ ಇದ್ದಾನೆ ಅಂತ ಹೇಳಿದ. ಸಂತೋಷ ಅಂತ ಅಂದ್ಕೊಂಡು ಬಂದ ಅವನ ಮನೆಗೆ ಬಂದಾದ ಮೇಲೆ ಮನೆ ನೋಡ್ತಾನೆ, ಕೋಟ್ಯಾಂತರ ಬೆಲೆ ಬಾಳುವಂತಹ ಮನೆ, ಭಾರೀ ಐಶ್ವರ್ಯ ಸಂಪತ್ತು. ಆಶ್ಚರ್ಯವಾಯಿತು. ನೋಡಿದಲ್ಲೆಲ್ಲ ಬೆಳ್ಳಿ ಪಾತ್ರೆಗಳು, ಪಡಗು, ಸಾಮಾನು, ಏನು ಒಬ್ಬಬ್ಬಬ್ಬಬ್ಬ ಆಶ್ಚರ್ಯ. ನೋಡಿದ 10 ಜನ ಮಕ್ಕಳು, ಎಲ್ಲರ ಮದುವೆಯಾಗಿದೆ, ಮೊಮ್ಮಕ್ಕಳಿದ್ದಾರೆ, ಬೇಕಾದಷ್ಟು ಸಮೃದ್ಧಿ, ಎಲ್ಲರೂ ಬಂಗಾರ, ವೈಭವ, ಆಭರಣ, ಅಲಂಕಾರ ಹಾಕೊಂಡಿದ್ದಾರೆ. ಈ ಗೃಹಸ್ಥ ಇವನು ನನಗೆ ಠಕ್ಕ, ನನಗೆ ಮೋಸ ಮಾಡಿದ. ಇವನು 10 ಕೋಟಿ ಇವನು ಸುಮ್ಮನೆ ಹೇಳ್ತಾನೆ, ಇವನು ಮಾತು 2 ಲಕ್ಷ ಅಂತ ಮೋಸ ಮಾಡಿದ್ದಾನೆ ಅಂತ ಅನ್ಕೊಂಡ. ಆಯ್ತು ಇರಲಿ ಅಂತ ಅನ್ಕೊಂಡ. ಆಮೇಲೆ ನಿಧಾನಕ್ಕೆ ತಾನು ಅನ್ಹಿಕ ಮಾಡ್ತಾ ಕೂತಲ್ಲಿ ಯಾರೋ ಒಬ್ಬ ಬಂದ. ಅವನಿಗೆ ಕೇಳಿದ, ನೀವು ಎಷ್ಟು ಜನ ಅಂತ. ನಾವು 10 ಜನ ಮಕ್ಕಳು. ಯಾರಿಗೆ ಮಕ್ಕಳು? ಈ ರಾಯರಿಗೆ ಮಕ್ಕಳು. ಓಹೋ, 10 ಜನ ಮಕ್ಕಳು. ಇದೆಲ್ಲ ನಿಂದೇ ಮನೆನಾ? ಹೌದು, ನಮ್ದೇ ಮನೆ. ಇಟ್ಕೊಂಡ, ಸುಮ್ಮನಿದ್ದ. ಆಮೇಲೆ ಊಟಕ್ಕೆ ಕೂತಾಗ ಕೇಳ್ದ, ಏನ್ ರಾಯರೇ, ಯಾಕೆ ಸುಳ್ಳು ಹೇಳ್ತೀರಿ ನೀವು? ಸುಳ್ಳು ಯಾಕೆ ಹೇಳಿದ್ರಿ? ನಾನೇನು ನಿಮ್ಮನ್ನು ಬೇಡ್ತಿದ್ನ? ನಾನು ನಿಮ್ಮನೆಗೆ ಬಂದೂ ಇಲ್ಲ, ನೀವೇ ಯಾಕೆ 2 ಲಕ್ಷ ಅಂತ ಹೇಳಿದ್ರಿ? ಕೋಟ್ಯಾಂತರ ಗಳಿಸಿದ್ದೀರಿ, ದೇವರು ಕೊಟ್ಟದ್ದು ಅಷ್ಟಿದ್ದಾಗ ಸುಮ್ಮನೆ ಯಾಕೆ ಮೋಸ ಮಾಡಿದ್ರಿ ನನಗೆ? ಬ್ರಾಹ್ಮಣನಿಗೆ ಸುಳ್ಳು ಹೇಳಿದ್ರೆ ನಿಮ್ಮ ಪಾಪ ಬರಲಿಲ್ಲ ನಿಮಗೆ? ಇಲ್ಲಪ್ಪ ಮಹಾರಾಯ, ನಂದು 2 ಲಕ್ಷ, ನಂದೇನು ಹೆಚ್ಚಿಂದೇನಿಲ್ಲ ಅಂತ ಹೇಳಿದ. ಸುಮ್ಮನಿದ್ದ. ಇಷ್ಟೆಲ್ಲ ಆದ ಮೇಲೆ ಕರ್ಮಧರ್ಮ ಸಂಯೋಗಕ್ಕೆ ಸ್ವಲ್ಪ ಗಡಿಬಿಡಿಯಿಂದ ಈ ಮುದುಕ ಓಡಾಡ್ತಾ ಇರುವಾಗ ಮನೆ ಗಿಡ್ಡ ಬಾಗಿಲು, ತಗ್ಗಿದ ಬಾಗಿಲು, ಆ ತಗ್ಗಿದ ಬಾಗಿಲಿಗೆ ಒಂದ್ಸಲ ಘಟ್ಟಿಸಿಕೊಂಡು ಬಡ್ಕೊಂಡ. ಮೂರ್ಛೆಯಿಂದ ಕೆಳಗೆ ಬಿದ್ದ. ರಕ್ತ ಬಂತು, ಮೂರ್ಛೆ ಬಂದ, ಕೆಳಗೆ ಬಿದ್ದೇ ಬಿಟ್ಟ. ಒಬ್ಬ ಮಗ ಬಂದ, ಅವನು ನೋಡ್ದ. ಅಷ್ಟರೊಳಗೆ ಅವ್ರು ಯಾರು ಉಳಿದವರು ಮಕ್ಕಳಿದ್ರು ನೋಡಿ, ಅವರೆಲ್ಲ ಬಂದ್ರು ಹೋದ್ರು. ಯಾರು ಅವನ ಎತ್ತಲಿಲ್ಲ, ಮಾತಾಡಿಸ್ಲಿಲ್ಲ, ನೋಡ್ಲಿಲ್ಲ, ಹಾಸಿಗೆ ಮೇಲೆ ಹಾಕ್ಲಿಲ್ಲ. ಒಬ್ಬ ಮಗ ಬಂದ, ಅವನ್ನ ಕರ್ಕೊಂಡು ಹೋಗಿ ಕಣ್ಣೀರಿಟ್ಟು ದುಃಖಪಟ್ಟು ಹಾಸಿಗೆ ಮೇಲೆ ಹಾಕಿ ಉಪಚಾರ ಮಾಡಿ ಎಲ್ಲ ಮಾಡಿದ. ಎಲ್ಲ ಆಯಿತು, ಎಲ್ಲ ಮುಗೀತು. ಅದಾದ ಬ್ರಾಹ್ಮಣ ಅಲ್ಲೇ ಇದ್ದ. ಊಟ ಆಗಿದ ಮೇಲೆ ಅಲ್ಲೇ ಮಲಗಿದ್ದ. ಎದ್ದ, ನೋಡಿದ, ಯಜಮಾನರಿಗೆ ಬಡಿದಿದೆ ಅಂತ ಗೊತ್ತಾಯಿತು. ಒಬ್ಬ ಬ್ರಾಹ್ಮಣ ಬಂದ, ಒಬ್ಬ ಮಗ ಬಂದು ಎಲ್ಲ ಆರೈಕೆ ಮಾಡಿದ ಅಂತ ಅನ್ನೋದನ್ನು ನೋಡಿದ. ಎಲ್ಲ ಆಯ್ತು. ಕೂಡಿಸ್ಕೊಂಡು ಮಾತಾಡ್ತಾ ಇರುವಾಗ ಯಜಮಾನ ಹೇಳ್ತಾನೆ, ಬ್ರಾಹ್ಮಣರೇ ನೋಡಿದ್ರ, ನನಗೆ ಎಷ್ಟು ಜನ ಮಕ್ಕಳು ಗೊತ್ತಾಯ್ತಾ ನಿಮಗೆ? 10 ಜನ ಮಕ್ಕಳು. ಇಲ್ಲ ಸ್ವಾಮಿ, 10 ಜನರನ್ನು ಹಡಿದಿದ್ದೀನಿ. ನನಗೆ ಮಗ ಇದ್ದವನು ಒಬ್ಬನೇ ಮಗ. ಯಾರು ನನಗೆ ತಲೆ ಬಡ್ಕೊಂಡು ರಕ್ತ ಬಂದಿದೆ, ಮೂರ್ಛೆ ಹೋಗಿದ್ದೀನಿ, ನನಗೆ ಯಾರು ಆರೈಕೆ ಮಾಡಲಿಲ್ಲ? ಆ 9 ಜನ ಮಕ್ಕಳಾವರು ಅಲ್ಲ, ಮಾಂಸದ ಪಿಂಡಗಳು. ಅವೇನು ಮಕ್ಕಳು ಅಲ್ಲ. ಇವನು ಯಾರು ಉಪಕಾರ ಮಾಡಿದ, ನನ್ನ ಎತ್ತಿ ಹಾಸಿಗೆ ಮೇಲೆ ಹಾಕಿ ನನಗೆ ಉಪಕಾರ ಮಾಡಿದ, ಉಪಚಾರ ಮಾಡಿದ, ಅವನು ನನ್ನ ಮಗ. ಅದು ನನಗೆ ಗೊತ್ತಿತ್ತು, ಅದಕ್ಕಾಗಿ ನಾನು ಹೇಳಿದೆ ನನಗೊಬ್ಬನೇ ಮಗ ಅಂತ. ಇಲ್ಲಿ ಬನ್ನಿ ಅಂತ ಕರ್ಕೊಂಡು ಹೋಗಿ ತನ್ನ ತಿಜೋರಿಯಲ್ಲಿ ಇರತಕ್ಕಂಥ ಡೈರಿ ತಂದು, ಕಾಗದ, ತನ್ನ ಲೆಕ್ಕಪತ್ರ ತಂದು ತೋರಿಸ್ತಾನೆ. ನಾನು ಕೊಟ್ಟದ್ದು, ನಾನು ಮದುವೆಯಾದಾಗಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಾನು ಕೊಟ್ಟಂತಹ ಹಣ ಅಂದ್ರೆ 2 ಲಕ್ಷ. ದಾನ ಕೊಟ್ಟ ಹಣ 2 ಲಕ್ಷ. ಗಳಿಸಿದ್ದು ಕೋಟ್ಯಾಂತರ, ಅದು ಬಿಟ್ಟು ಹೋಗ್ತೀನಿ. ಅದು ನನ್ನ ಹಣ ಅಲ್ಲ ಅದು. ನಾನು ಕೊಟ್ಟದ್ದು 2 ಲಕ್ಷ, ಆ 2 ಲಕ್ಷ ಮಾತ್ರ ನನ್ನದು. ಬಿಟ್ಟು ಹೋಗೋ 10 ಕೋಟಿ ತಗೊಂಡು ಮಾಡಲಿ ನಾನು, ಅದೇನು ನಂದಲ್ಲ ಅದು. ನೀವು ತಪ್ಪು ತಿಳಿಬೇಡಿ, ನಾನು 2 ಲಕ್ಷ ಗಳಿಸಿದ್ದು ಅಂತ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ, ನಾನು 2 ಲಕ್ಷ ನಾನು ದಾನ ಕೊಟ್ಟೆ, ಅದು ನನ್ನ ಪಾಲಿಗಿದೆ.
ಕೋಟ್ಯಾಂತರ ಭೋಗ ಮಾಡಿದೆ, ಅದು ಯಾವುದು ನನ್ನ ಪಾಲಿಗಲ್ಲ, ಆದ್ದರಿಂದ ನಂದಲ್ಲ. ಹಾಗಾಗಿ 2 ಲಕ್ಷ ಹಳಿಸೀನಿ, ಒಬ್ಬ ಮಗನನ್ನು ಹಡಿದೀನಿ ಅಂತ ನಾನು ಹೇಳಿದ್ದು. ಅಂದಾಗ ಆ ಬ್ರಾಹ್ಮಣನಿಗೆ ಜ್ಞಾನೋದಯವಾಯಿತು. ಈ ಗೃಹಸ್ಥನ ಮಾತು ಕೇಳಿ ಹಾಗಿದೆ. ಯಾವಜ್ಜೀವಂತು ತತ್ಕುರ್ಯಾತ್ ಏನ ಪ್ರೇತ್ಯ ಸುಖಂ ವಸೇತ್. ಜನ್ಮಾಂತರದಲ್ಲಿ ಸುಖವಾಗಿರಬೇಕಾದರೆ ಇವತ್ತು ಪುಣ್ಯವನ್ನು ಚೆನ್ನಾಗಿ ಪುಣ್ಯವನ್ನು ಮಾಡಿರಬೇಕು, ಚೆನ್ನಾಗಿ ಪುಣ್ಯವನ್ನು ಮಾಡಬೇಕು, ನಾನಾ ವಿಧವಾದ ಪುಣ್ಯವನ್ನು ಮಾಡಬೇಕು, ನಾನಾ ವಿಧವಾದ ಪುಣ್ಯವನ್ನು ಮಾಡಬೇಕು. ಅಂದಾಗ ಜನ್ಮಾಂತರದಲ್ಲಿ ಸುಖ ಸಿಗ್ತದೆ. ಜೀರ್ಣಮನ್ನಂ ಪ್ರಶಂಸಂತೆ ಗತಪಾರಂ ತಪಸ್ವಿನಂ. ಉಂಡ ಮಾತ್ರಕ್ಕೆ ಪ್ರಶಂಸೆ ಮಾಡುವುದಿಲ್ಲ, ಉಂಡದ್ದು ಪಚನವಾದರೆ ಭಾರಿ. ಏನು ಹೇಳಿ? ಉಂಡದ್ದು ಪಚನವಾಗಬೇಕು. ಉಂಟಾನೆ ಕಂಡದ್ದು ಹುಚ್ಚ ಪಚ್ಚ ಸಿಕ್ಕಾಪಟ್ಟೆ ಕಂಡಷ್ಟು ಉಣ್ತಾನೆ. ಮಣಗಂಡದ್ದು ಉಂಡ ಮಾತ್ರಕ್ಕಲ್ಲ, ಜೀರ್ಣವಾಗದೇ ಇದ್ರೆ ಹೊಟ್ಟೆ ಕಡಿಸ್ಕೊಂಡು ಕೂತ್ರೆ ಪ್ರಯೋಜನವಿಲ್ಲ. ಏನು ಉಣ್ತಾನೆ ಅದು ಜೀರ್ಣವಾದರೆ ಆಗ ಅವನಿಗೆ ಪ್ರಶಂಸೆ ಮಾಡ. ಜೀರ್ಣವನ್ನಂ ಪ್ರಶಂಸಂತೆ